ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ 800 AC ಕಾರು ಒಂದು ಸೇಲಿಗೆ ಬಂದಿದೆ ವೀಕ್ಷಕರೇ. 2009 ಮಾಡಲು ಒಂದು ಚೆನ್ನಾಗಿರೋಂಥ ಒಂದು ಗಾಡಿ ಅಂತ ಹೇಳ್ಬೋದು ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ. ಹೋದ ತಿಂಗಳಲ್ಲೇನೋ ಡಾಕ್ಯುಮೆಂಟ್ಸ್ ಕೂಡ ಫ್ರೆಶ್ ಆಗಿ ಮಾಡಿಸಿದ್ದಾರೆ. ರನ್ನಿಂಗ್ ಇರೋಂಥ ಒಂದು ಗಾಡಿ. ಕಂಪ್ನಿ ಫಿಟ್ಟೆಡ್ LPG ಗ್ಯಾಸ್ ಕೂಡ ಇದೆ, ಕಂಪ್ನಿಯಿಂದಲೇ ಫಿಟ್ಟಿಂಗ್ ಆಗಿ ಬಂದಿರೋಂಥದ್ದು. ಇನ್ನು ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕು, ಗಾಡಿ ಲೊಕೇಶನ್ನು ಮತ್ತು ಗಾಡಿ ರೇಟು ಎಲ್ಲ ಪೂರ್ತಿ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ, ಡಿಸ್ಪ್ಲೇ ಮೇಲೆ ಬರುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವರು ಏನೇನು ಹೇಳಿರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹೇಳಿ. 2009 ಓಕೆ. ಮಾಡಲು ಮಾರುತಿ 800 ಅಥವಾ ಎ ಸಿನ ಅದು? ಎ ಸಿ ಇದೆ. 800 ಹಾಂ ಹಾಂ ಎ ಸಿ ಇದೆ. ಓಕೆ ಮತ್ತು ಲೆದರ್ ಸೀಟ್ ಇದಾವೆ. ಓಕೆ LPG ಇದೆ. ಹಾಂ ಮೇಲ್ಗಡೆ ಬಾನಟ್ಟು ಅದೇ ಬಿಸಿಲಾದ ಸ್ವಲ್ಪ ಬಾನಟ್ಟು ಇದು ಸ್ವಲ್ಪ ಇದಾಯಿತು. ಮೇಲ್ಗಡೆ ಟಾಪಿಗೆ ಬ್ಲ್ಯಾಕ್ ಸೀಟ್ ಹಾಕ್ಸಿದ್ದೀನಿ. ಹ್ಞೂ ಓಕೆ. ಇದು ಓನರ್ ಎಷ್ಟಾಗಿದ್ದಾರೆ? ಓನರ್ 6 ಸರ್. ನೀವು 6ನರಾ? ಓಕೆ. ಎಷ್ಟು ಹೊಡಿದೆ ಗಾಡಿ? 52. ಬರೀ 52? ನಾನು 4 ವರ್ಷ ಆಯ್ತು ಸರ್. ಬರೀ 9,000 ಚಿಲ್ಲರೆ ಓಡಿಸಿದ್ದೀನಿ ಅಷ್ಟೇ. ಹಾಂ ಹಾಂ ನಾನು ಡ್ರೈವರ್ ಹೊರಗಡೆ ಓದ್ತೀನಿ. ಓಕೆ. ಹಂಗೆ ನಾನು ಬಂದು ಯಾವತ್ತೊಂದು ಸಹ ಊರಿಗೆ ಹೋಗ್ಬಾರ್ದು ಅಷ್ಟೇ. ತಿಂಗಳಲ್ಲಿ ಒಂದು 100 ಕಿಲೋಮೀಟ್ರ್ ಓಡಾಕ್ತದೆ. ಹಾಂ ಹಾಂ ಅಂದರೆ ಅವರು ಮುಂಚೆ ಓನರ್ ಏನಾದರೂ ಮೀಟ್ರ್ ಕಡಿಮೆ ಮಾಡಿಸಿದ್ರೆ ಹೆಂಗದು? ಇಲ್ಲ ಸರ್, ಇಲ್ಲೇ ನಮ್ಮ ಹಾಸನದಲ್ಲೇ ತಗೊಂಡಿದ್ದು. ಹಾಸನ ಪ್ರಾಪರು. ಹ್ಞೂ ಹಾಸನದಲ್ಲೇ ತಗೊಂಡಿದ್ದು ಫ್ರೆಂಡ್ ಹತ್ರ. ಓಕೆ ಅವ್ನು ಕಾಲೇಜಿಗೆ ಹೋಗ್ಕೊಂಡು ತಗೊಂಡಿದ್ದ ಹುಡುಗ. ಅವರಪ್ಪ ಬೇರೆ ಗಾಡಿ ತಂದು ಕೊಟ್ಟ, ಹಂಗೆ ನಾನು ತಗೊಂಡಿದ್ದೆ. ಓಕೆ ಓಕೆ. ಈಗ ಟೈರ್ ಎಲ್ಲ ಹೆಂಗಿದಾವೆ? ಟೈರ್ ಎಲ್ಲ 50% ಇದೆ ಸರ್. 50% ಇದಾವಾ? ಹೌದು, 4 ಇದೆ. ಸ್ಟೆಪ್ನಿನೂ ಇದೆ, ಸೇಮ್ ಇದಾವೆಲ್ಲ. ಓಕೆ. ಅಂದರೆ ಈಗ LPG RC ಕಾರ್ಡಲ್ಲಿ ಎಂಟ್ರಿ ಆಗಿದೆಯಾ? ಹೌದು ಸರ್, ಕಂಪ್ನಿಯಿಂದ ಅಪ್ರೂವಲ್ ಅದು. ಓಹ್, ಕಂಪ್ನಿ ಕಡೆಯಿಂದ ಆಗಿರೋದಾ? ಕಂಪ್ನಿ ಕಡೆಯಿಂದ ಆಗಿರೋದು. ಓಕೆ. ಈಗ AC ಎಲ್ಲ ವರ್ಕಿಂಗ್ ಇದೆಯಾ ಗಾಡೀಲಿ? ಹೌದು ಸರ್. ಓಕೆ. FC ಇನ್ಸೂರೆನ್ಸ್ ಸರ್? ಹೋದ ತಿಂಗಳು ಮಾಡಿಸಿರೋದು ಸರ್ ಅಷ್ಟೇ. ಹೋದ ತಿಂಗಳು 2 ಮಾಡಿಸಿದ್ರಾ? 2 ವರ್ಷ ಇನ್ಸೂರೆನ್ಸ್ ಇದೆ, 5 ವರ್ಷ FC ಇದೆ. ಹಾಂ 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 ಓಕೆ. ಅದು ಪ್ರಾಬ್ಲಮ್ ಏನು ಅಂದ್ರೆ, ನನ್ನ ಮಕ್ಕಳು ಇಬ್ರು ಹೆಣ್ಣು ಮಕ್ಕಳು. ಹಾಂ ನಾನು ಸಣ್ಣ ಮಕ್ಕಳು ಹೋದಾಗ ಬಂದಾಗ ಊರಿಗೆಲ್ಲ ಕರ್ಕೋತೀನಲ್ಲ ಮೊಮ್ಮಕ್ಳ. ಓಕೆ ಓಕೆ. ಗ್ಯಾಸ್ ಬೇಡ ಅಪ್ಪಾಜಿ ಅಂತ ಒಂದು ಇದು ಮಾಡ್ತಾವ್ರೆ. ನಿಮ್ಮ ವಿಡಿಯೋ ನೋಡ್ತಾ ಇರ್ತೀನೋ, ಯಾವ್ದಾರ ಒಂದು ನಿಮ್ಮ ವಿಡಿಯೋದೆಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಅಂತ ಹೇಳಿ ಒಂದು ಐಡಿಯಾ ಮಾಡಿದ್ದೆ ಅಷ್ಟೇ. ಓಕೆ ಓಕೆ. ಈಗ ಇಂಜಿನ್ ಎಲ್ಲ ಓಕೆ ಇದೆಯಾ? ಏನು ತೊಂದರೆ ಇಲ್ಲ? ಎಲ್ಲ ಓಕೆ ಇದೆ ಸರ್. ಹ್ಞೂ ನಾನದೇ ಹೇಳ್ಕೊಳ್ಳೋ, ಜಾಸ್ತಿ ಅದು ಅವ್ರು ತಗೊಂಡಾಗಲೂ ಜಾಸ್ತಿ ಓಡಿಸ್ತಿರಲ್ಲ. ಹ್ಞೂ ಇಲ್ಲೇ ಟೌನ್ ಒಳಗೆ ಕಾಲೇಜಿಗೆ ಹೋಗೋನು ಬರೋನು ದಿವಸ ಒಂದು 20 ಕಿಲೋಮೀಟ್ರ್ ಓಡಿಸ್ತಿರಲ್ಲ ಅದು. ಓಕೆ. ಈಗ ನಾನು ತಗೊಂಡ್ಮೇಲೆ ತಿಂಗಳಿಗೆ 100-200 ಕಿಲೋಮೀಟ್ರ್ ಓಡೋಕ್ಕಲ್ಲ ಅಷ್ಟೇ. ಹಾಂ 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 ಅದು ನಾನು ಬಂದಾಗ ನಮ್ಮ ಮಕ್ಳು ಮರಿ ಕರ್ಕೊಂಡು ಊರಿಗೆ ಹೋಗ್ತೀನಿ. ನಾನು ಟೌನಲ್ಲಿರೋದು. ಹ್ಞೂ ಒಂದು 20 ಕಿಲೋಮೀಟ್ರ್ ಆಗ್ತದೆ ನಮ್ಮ ಊರಿಗೆ. ತೋಟದ ಹತ್ರ ಬರ್ತೀನಿ ಅಷ್ಟೇ. ಇನ್ನೇನು ನಮ್ಮಲ್ಲಿ ಇನ್ಯಾರು ಇಲ್ಲ. ನಾನು ಒಬ್ಬನೇ ಗಂಡಸು ಅಂತ ಇರೋದು, ನಾನು ಒಬ್ಬನೇ ಓಡಿಸೋದು. ನಾನು ಡ್ರೈವರು. ಓಕೆ ಓಕೆ. ನಾನು ಬೊಂಬೈ ಲೈನು, ಅಹಮದಾಬಾದ್ ಲೈನು ಓಡ್ತೀನಿ. ಸರಿ ಸರಿ. ಹಂಗೆ ಬಂದಾಗ ಓಡಿಸ್ತೀನಿ. ಅದನ್ನು ಚೇಂಜ್ ನಮ್ಮ ಮಕ್ಳಿಗೋಸ್ಕರ ಚೇಂಜ್ ಮಾಡೋ ಅಂತಿಲ್ಲ. ಅಂದರೆ LPGಲೆಲ್ಲ 22-23 ಕಿಲೋಮೀಟ್ರ್ ಬರುತ್ತೆ ಸರ್. ಓಕೆ ಓಕೆ. ಒಳ್ಳೆ ಮೈಲೇಜ್ ಇರ್ತಾ ಅಂತ ತಗೊಂಡೆ. ನಮ್ಮ ಮಕ್ಕಳು ಬೇಡ ಅಂತ, ಇನ್ನು ಅವ್ರಿಗೆ ಬೇಡ ನನಗೆ ಯಾಕೆ ಬೇಕು ಅಂತೇಳಿ ಅತ್ಲಾಗಿ ಮಾಡಿ ಬೇರೆ ತಗೊಳ್ಳೋಣ ಅಂತ ಒಂದು ಆಲ್ಟೋ ಗಾಡಿ ಕೊಡಿಸಿ ಸರ್ ಎಲ್ಲದು. ಸರಿ ಆಯಿತು, ನೋಡೋಣ. ಹಾಂ. ಈಗ ಸೀಟ್ ಕವರ್ಸು ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದಾವಾ? ಎಲ್ಲ ಚೆನ್ನಾಗಿದೆ ಸರ್. ಅದ್ರ ಬಗ್ಗೆ ಅದು ಹಿಂದ್ಗಡೆ ಡಿಕ್ಕಿದು ಒಂದು ಸ್ವಲ್ಪ ಗೇಟು ಓಪನ್ ಆಗಿ ಒಂದು ಸ್ವಲ್ಪ ಟಚ್ ಆಯ್ತು ಅಷ್ಟೇ ಡಿಕ್ಕಿ. ಅದೊಂದು ಸ್ವಲ್ಪ ಬೆಂಡ ಇದೆ, ಮತ್ತೇನಾಗಿಲ್ಲ. ಸ್ವಲ್ಪ ಲೈಟಾಗಿ ಬೆಂಡ ಇದೆ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಶೋರೂಮ್ ಪೇಂಟ್ ಇರೋದು ಒರಿಜಿನಲ್ಲು? ಒರಿಜಿನಲ್. ಓಕೆ. ಈ ಗಾಡಿ ಇರೋದೆಲ್ಲಿ ಪ್ರೆಸೆಂಟು? ಇದು ಹಾಸನ ಟೌನಲ್ಲಿದೆ ಸರ್. ಓಹೋ, ಎಲ್ಲಿ ಬರುತ್ತೆ ಟೌನಲ್ಲಿ ಸರ್ ಅದು? ಟೌನಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ. ಪ್ರೈವೇಟಾ? ಹಳೆ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಓಕೆ. ಸಿಟಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಹಿಂಭಾಗ ಮಹಾರಾಜ ಪಾರ್ಕ್ ಅಂತ ಇದೆ. ಓಕೆ. ಆ ಪಾರ್ಕ್ ಪಕ್ಕದಲ್ಲಿದೆ ಸರ್. ಸರಿ ಸರ್. ಏನು ಹೇಳ್ತೀರಾ ಗಾಡಿಗೆ ರೇಟು? 130 ಸರ್. 1,30,000 ಹೇಳ್ತಿದ್ದೀರಾ? ಹೌದು. ಮಾಡಲ್ ಎಷ್ಟು ಅಂದರೆ 9? 9. ಓಕೆ. 9 ಮಾಡಲು, 7ನೇ ತಿಂಗಳು. ಓಕೆ. 9 ಮಾಡಲು, 6 ಓನರು. 6 ಓನರ್. ಓನರ್ ಮಾತ್ರ 6 ಆಗ್ಯವ್ರೆ. ಗಾಡಿ ಮಾತ್ರ ಓಡಿಲ್ಲ, ಹಂಗೆ ತಗೊಂಡು ಓಡಿಸ್ತಾರೆ, ಹಂಗೆ ಇದಾಯ್ತು. ಹಾಂ. ಏನು ಕಡಿಮೆ ಆಗುತ್ತಾ ರೇಟು?
ಅದೇ ಹೆಚ್ಚು ಕಡಿಮೆ ಇನ್ನು ಅದೇ ಹೇಳಕ್ಕಲ್ಲ ನಿಮ್ಮ ಚಾನಲ್ ಕಡೆಯಿಂದ ಬಂದು ಒಂದು ಇದು ಮಾಡಿಕೊಡೋಣ ಏನು. ಓಕೆ ಓಕೆ ಖಂಡಿತ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹೌದು ಸರ್ ಇದೇ ನಂಬರ್. ಓಕೆ ಸರ್, ಆಯ್ತು ಸರ್, ಅಪ್ಡೇಟ್ ಮಾಡ್ತೀನಿ. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಡ್ತಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ರೇಟಲ್ಲಿ ಏನಾದರೂ ಡಿಸ್ಕಷನ್ ಮಾಡಬೇಕು, ಇನ್ನೂ ಏನಾದರೂ ಮಾತಾಡಬೇಕು ಅಥವಾ ಏನಾದರೂ ಡೌಟ್ಸ್ ಇತ್ತಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು. ನೀವು ಡೈರೆಕ್ಟಾಗಿ ಒಂದು ಸತಿ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ಅವ್ರ ಕಡೆದೇ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ಗಾಡಿ ಅಂದರೆ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿದು ಯಾವುದು ಡಾಕ್ಯುಮೆಂಟ್ಸು ಮತ್ತು ಗಾಡಿ ಕಂಡೀಷನ್ನು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಅಲ್ಲೇ ಒಂದು ಕೂತ್ಕೊಂಡು ಒಂದು ವ್ಯವಹಾರವನ್ನು ಮಾಡಿಕೊಂಡ್ರೆ ಅವರು ಹೇಳಿರೋ ರೇಟಲ್ಲೇ ಇನ್ನೂ ಕಡಿಮೆ ಆಗುತ್ತಂತ ಹೇಳ್ಬೋದು ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೋದಂಥವ್ರಿಗೆ ನೋಡಿ, ಆದಷ್ಟು ಗಾಡಿ ಇರೋ ಜಾಗಕ್ಕೆ ಡೈರೆಕ್ಟಾಗಿ ವಿಸಿಟ್ ಮಾಡಿ. ಮುಂಚೆಲೇ ಫೋನ್ಪೇ, ಗೂಗಲ್ ಪೇ ಅಡ್ವಾನ್ಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ನೀವು ಗಾಡಿದು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ನೀವು ಅಲ್ಲೇ ಒಂದು ವ್ಯವಹಾರವನ್ನು ಮಾಡ್ಕೊಳ್ಳಿ ಅಂತ ಒಂದು ರಿಕ್ವೆಸ್ಟು. ಮತ್ತು ನಿಮ್ಮದು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಯಾವ್ದಾದ್ರು ಸೇಲ್ ಮಾಡ್ಕೊಂಬಂದ್ರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದೆ ನಮ್ಮದು ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ, ಈ ನಂಬರ್ಗೆ ನೀವು ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಿದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೇ ಥರ ನಿಮ್ಮ ನಂಬರ್ ಹಾಕಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಡೈರೆಕ್ಟಾಗಿ ಕಸ್ಟಮರ್ ನಿಮ್ಮ ಕಡೆನೇ ಬಂದು ಗಾಡಿಗಳನ್ನ ತಗೊಳ್ತಾರಂತ ಹೇಳ್ಬೋದು. ಮತ್ತು ಗಾಡಿ ಫೋಟೋಸು ಕ್ಲೀನಾಗಿರ್ಬೇಕು ವೀಕ್ಷಕರೇ, ಒಂದು 4-5 ಫೋಟೋ ಕ್ಲಿಯರಾಗಿರಲಿ, ಓಕೆನಾ. ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ಮಿಸ್ ಮಾಡ್ದಂಗೆ ಕಳಿಸಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು, ಓಕೆನಾ. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.